ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ನ ನೀವು ಪ್ರೆಸ್ ಮಾಡ್ಕೊಂಡು ನೋಡಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ನೋಟಿಫೈಡ್ ಆಗುತ್ತೆ. ನೋಟಿಫೈಡ್ ಆದ ತಕ್ಷಣ ನೀವು ನೋಡ್ಬೋದು ನನ್ನ ವೀಡಿಯೋಸ್ನ. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಪ್ರೀವಿಯಸ್ ವೀಡಿಯೋಸ್ನ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ನಾಟಿ ಸ್ಟೈಲ್ ಬಿರಿಯಾನಿನ ತೋಟದೊಳಗಡೆ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ನ. ಸೊ ನಾವಿವತ್ತು ಬಂದಿರೋದು ಬೆಣ್ಣಿನಗರಿ ದಾವಣಗೆರೆಯಲ್ಲಿ. ಅಲ್ಲಿ ಫೇಮಸ್ ಆಗಿರೋವಂಥ ಗ್ಲಾಸ್ ಹೌಸ್ಗೆ ನಾವಿವತ್ತು ಬಂದಿರೋದು. ಸೊ ನಾವು ಮನೆಯಿಂದ ಗಾಡೀಲಿ ಬಂದ್ವಿ, ಟೂ ವೀಲರಲ್ಲಿ. ನನ್ನ ತಮ್ಮ ಮತ್ತು ನನ್ನ ತಂಗಿಯವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾನೆ, ನನ್ನ ಚಿಕ್ಕಮ್ಮರನ್ನೆಲ್ಲ ಕರ್ಕೊಂಬರಕ್ಕೆ ಹೋಗಿದ್ದಾನೆ. ನಾನು ಫಸ್ಟೇ ಬಂದೆ, ಯಾಕೆಂದರೆ ನಾನು ಸ್ವಲ್ಪ ವೀಡಿಯೋ ಶೂಟಿಂಗ್ ಎಲ್ಲ ಮಾಡೋದಿತ್ತು ಅಂತ ಸ್ವಲ್ಪ ಬೇಗನೆ ಬಂದೆ. ಅವ್ರು ಬರೋದು ಲೇಟ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾನು ಎಂಟ್ರಿ ಫೀಸು ಇಲ್ಲಿ 20 ರುಪೀಸ್ ಏನೋ ಇರುತ್ತೆ, ಅದನ್ನು ಕೊಟ್ಬಿಟ್ಟು ನಾನು ಒಳಗಡೆ ಬಂದೆ. ಇಲ್ಲಿ ಫ್ರೆಂಡ್ಸ್ ಕ್ಯಾಶ್ ಬೇಕು, ಫೋನ್ಪೇ ಎಲ್ಲ ಅಲೋ ಇಲ್ಲ ಇಲ್ಲಿ. ನಾನು ಕ್ಯಾಶ್ ಬೇರೆ ತೊಗೊಂಬಂದಿರಲಿಲ್ಲ, ಫೋನ್ಪೇ ಅವ್ರು ಮಾಡಿಸ್ಕೊತಾ ಇರಲಿಲ್ಲ. ಸ್ವಲ್ಪ ಏನೋ ಮಾತಾಡಿಬಿಟ್ಟು ನಾನು ಕೊಟ್ಬಿಟ್ಟು ಒಳಗಡೆ ಬಂದೆ, ಫೋನ್ಪೇ ಮಾಡಿಬಿಟ್ಟು. ಇದು ತುಂಬ ಚೆನ್ನಾಗಿದೆ, ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗ್ಲಾಸ್ ಹೌಸಲ್ಲಿ. ತುಂಬ ದಿನದಿಂದ ಬರೋಣ ಅಂದ್ಕೊಳ್ತಾ ಇದ್ದೆ, ಬಟ್ ಬರೋಕ್ಕಾಗ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ ಪಾರ್ಕ್ ಎಲ್ಲ, ಇಲ್ಲಿ ನೋಡ್ಕೊಂಡು ಬನ್ನಿ. ಗಾಯ್ಸ್, ಇಲ್ಲಿ ಒನ್ ಡೇ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಸಂಜೆ ಬಂದ್ವಿ. ಇಲ್ಲಿ ಪಾರ್ಕ್ ಕ್ಲೋಸ್ ಆಗೋದು ಮೇ ಬಿ 5:30 to 6:30 ಒಳಗಡೆ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ. ನೀವು ಹೋಗೋದಾದ್ರೆ ಸ್ವಲ್ಪ ಬೇಗನೆ ಹೋಗಿ. ನಾನು ಸ್ವಲ್ಪ ಲೇಟ್ ಆಯಿತು ಹೋಗೋದು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಾವು ಹೋಗೋಷ್ಟರೊಳಗೆ ಲೇಟ್ ಆಯಿತು. ನಾವು ಇದ್ದಿದ್ದೇ ಅಲ್ಲಿ ಒಂದು 2 hour ಏನೋ ಇದ್ವಿ ಅಷ್ಟೇ. ನೀವು ಅಂದರೆ ಬೇಗನೆ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ಟೈಮ್ ಪಾಸ್ ಮಾಡ್ಬೋದು ಆರಾಮಾಗಿ. ಇಲ್ಲೆಲ್ಲ ಸೌಂಡ್ ಮಾಡೋಂಗಿಲ್ಲ, ಜಾಸ್ತಿ ಮಾತಾಡೋ ಹೋಗಿಲ್ಲ, ತುಂಬ ಕ್ಲೀನಾಗೇ ಇದೆ. ಕೂತ್ಕೊಂಡು ಮಾತಾಡೋಕ್ಕೆ, ರೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಚೇರ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ನಾವು ವಾಕ್ ಮಾಡ್ಕೊತ ಓಡಾಡ್ಕೊತ ರೆಸ್ಟ್ ಮಾಡ್ಬೋದು. ಬಿಸಿಲು ಜಾಸ್ತಿ ಇರಲಿಲ್ಲ ನಾವು ಹೋದಾಗ, ಬಟ್ ಒಳಗಡೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಪಾರ್ಕ್ ಕೂಡ ಇದೆ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಆಟ ಆಡ್ಬೋದು. ತುಂಬ ಚೆನ್ನಾಗಿತ್ತು, ನಾವು ಕೂಡ ಇಲ್ಲಿ ಆಟ ಆಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ, 2 hour ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟರೊಳಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಸುತ್ತಾಡಿದ್ವಿ, ಆಟ ಆಡಿದ್ವಿ. ಇಲ್ಲಿ ಒಂದು ಮರ ನೋಡಿದ್ವಿ ಫ್ರೆಂಡ್ಸ್, ಬಟ್ ಈ ಥರ ಮರನ ನಾನು ಎಲ್ಲೂ ನೋಡಿಲ್ಲ. ಅದರಲ್ಲೊಂಥರ ಹೂವು ಬಿಟ್ಟಿದ್ದು, ಬಟ್ ಅದೊಂಥರ ಡಿಫ್ರೆಂಟ್ ಇತ್ತು, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದು ತಗೊಂಡ ನಮ್ಮ ತಮ್ಮ. ಒಂಥರ ಅದು ಏನು ಅಂತಲೇ ಹೇಳೋಕ್ಕೆ ಬರೋಲ್ಲ, ಅಷ್ಟು ನಾವಂದರೆ ನಾನೆಲ್ಲೂ ನೋಡಿಲ್ಲ ಈ ಥರ ಫ್ಲವರ್ಸ್ ಇರೋ ಮರನ. ಚೆನ್ನಾಗಿತ್ತು, ನೋಡಿದ್ವಿ. ಈ ಥರ ಹೂವನ್ನ ಯಾರಾದರೂ ನೋಡಿದರೆ ಇದೇನು ಹೂವು ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ ಇದೇನು ಹೂವು ಅಂತ.
ಇಲ್ಲಿ ಎಕ್ಸಸೈಸ್ ಮಾಡೋರ್ಗೂ ಇದೆ ಜಿಮ್ ಏರಿಯಾ. ಅದರೊಳಗಡೆ ತುಂಬ ಎಕ್ಸಸೈಸ್ ಮಾಡೋ ಇದೆ, ಎಲ್ಲ ಮಿಷನರಿ ಎಲ್ಲ ಇದೆ. ನೋಡಿ ಆಟಾಡ್ತಾ ಇದ್ದೀವಿ ನಾವು ಕೂಡ. ಬಟ್ ಡೈಲಿ ಬರೋಕ್ಕಾಗಲ್ಲ, ಬಂದಾಗ ಒಂದಿನ ಆಟ ಆಡ್ಬೋದು, ಜಿಮ್ ಮಾಡ್ಬೋದು. ಚೆನ್ನಾಗಿದೆ. ನೀವೇನಾದರೂ ಹೊಸ್ದಾಗಿ ದಾವಣಗೆರೆಗೆ ಬಂದಿದ್ರೆ ಒಂದು ಟೈಮ್ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ. ದಾವಣಗೆರೆಯಲ್ಲಿದ್ದು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಬೆಣ್ಣೆ ದೋಸೆನ ತಿಂದು ಬನ್ನಿರಿ, ಹೊಸ್ದಾಗಿ ಹೋಗಿರೋರು. ತುಂಬ ಫೇಮಸ್ ಇಲ್ಲಿ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆನೇ ಫೇಮಸ್ಸು. ಗೈಸ್, ಇಲ್ಲಿಗೆ ನಮ್ಮ ಮಿನಿ ಟ್ರಿಪ್ ಅಂತಲೇ ಹೇಳ್ಬೋದು ಮುಗೀತು. ಸೊ ನಮ್ಮ ತಮ್ಮ ನಾನು ಡ್ರಾಪ್ ಹೊಡೆದು ಹೋದ, ಮನೆ ಹತ್ರ ಹೋಗಿ ರೀಚ್ ಆಗ್ತಾಯಿದ್ದೀನಿ. ನಮ್ಮ ತಂಗಿ ಮತ್ತು ನಮ್ಮ ಆಂಟಿನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಆಲ್ಮೋಸ್ಟು ಮನೆ ಪಕ್ಕದ ರೋಡಲ್ಲಿ ಬಿಟ್ಟು ಹೋದ. ರೀಚ್ ಆದೆ, ಮನೆಗೆ ಬಂದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಆ ಕಡೆ ಈ ಕಡೆ ಓಡಾಡಿ ಸುಸ್ತಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಡುಗೆ ಎಲ್ಲ ಮಾಡೋಕ್ಕೆ ಶುರು ಮಾಡಬೇಕು. ನೆಕ್ಸ್ಟು ಸಿಗ್ತೀನಿ, ಅಲ್ಲಿವರೆಗೂ ವಿಡಿಯೋನ ನೋಡಿ. ಗೈಸ್, ನಾವಿವತ್ತು ಅವರೆಕಾಳು ಸಾಂಬಾರು ಮಾಡ್ತಾಯಿದ್ದೀವಿ. ಅವರೆಕಾಳು ತೊಗೊಂಬಂದಿದ್ವಿ, ಆವಾಗ ಸೀಸನ್ ಇತ್ತು. ಬನ್ನಿ ಇವಾಗ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಸ್ವಲ್ಪ ಧನಿಯಾ ತೊಗೊಂಡು, ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಬಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಬೇಕು. ಚಿಕನ್ ಸಾಂಬಾರು ಮಾಡ್ತೀವಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಅರ್ಧ ಹೋಳಷ್ಟು, ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀವಿ. ಒಂದು ದೊಡ್ಡದಾದರೆ ಒಂದು, ಚಿಕ್ಕದಾದ್ರೆ 2 ಟೊಮೊಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದರ ಜೊತೆಯಲ್ಲಿ ಒಂದು ಸ್ವಲ್ಪ ಏಲಕ್ಕಿ, 4 ಮೆಣಸು, ಒಂದು ಲವಂಗ ತೊಗೊಳ್ಬೇಕು. ಮತ್ತು ಚಕ್ಕೆ ಪೌಡ್ರರ್ ಹಾಕ್ಬೋದು, ಅಥವಾ ಚಕ್ಕೆ ಏನಾದರೂ ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಬೋದು. ಬಟ್ ಮಸಾಲ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ತುಂಬ ಟೇಸ್ಟ್ ಕೊಡುತ್ತೆ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಸಲ ಟ್ರೈ ಮಾಡಿ. ನಾವು ಇದೇ ಥರನೇ ಯಾವಾಗಲೂ ಮಾಡೋದು. ರುಬ್ಬಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀವಿ. ಕೊತ್ತಂಬರಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫುಲ್ ನೈಸಾಗಿ ಆಗಿರಬೇಕು. ನೈಸಾಗಿ ಆಗಿಲ್ಲ, ಬದುಕಲ ಇತ್ತು ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಒಂದು 2ರಿಂದ 3 ಟೇಬಲ್ ಸ್ಪೂನು. ಅದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು, ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀವಿ. ಎಣ್ಣೆ ಕಾದ್ಮೇಲೆ ಅದಷ್ಟನ್ನು ಹಾಕಿ ಚಟಪಟ ಅನಿಸ್ಬೇಕು. ನೆಕ್ಸ್ಟು ನಾವು ಇದಕ್ಕೆ ಖಾರದ ಪುಡಿ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈ ಥರ ಮಾಡಿ ಫ್ರೆಂಡ್ಸ್, ಒಂದ್ಸಲ ಯಾರು ಮಾಡಿಲ್ಲ ಈ ಥರ, ತುಂಬ ಟೇಸ್ಟ್ ಆಗುತ್ತೆ ಅವರೆಕಾಳು ಸಾಂಬಾರು. ಬಟ್ ಇವಾಗ ಸೀಸನ್ ಇಲ್ಲ, ಸೀಸನ್ ಬಂದಾಗ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಡ್ಕೋಬೇಕು ಖಾರದ ಪುಡಿ. ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಅವರೆಕಾಳನ್ನ ಆ್ಯಡ್ ಮಾಡ್ಕೋಬೇಕು. ನಾವು ಈ ಥರ ಮಾಡೋದ್ರಿಂದ ಬೇಗನೆ ಅಡುಗೆ ಆಗುತ್ತೆ. ಅವರೆಕಾಳೆಲ್ಲ ಬೆಂದರೆ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ನೆಕ್ಸ್ಟ್ ನಾವು ಒಗ್ಗರಣೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಉಪ್ಪು ಮತ್ತು ಅವರೆಕಾಳು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅದಕ್ಕೆ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ನಾನು ಹೇಳಿದ್ಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ ಈ ಥರ ಮಾಡಿಕೊಂಡ್ರೆ. ಇದಕ್ಕೆ ಸ್ವಲ್ಪ ರುಬ್ಬಿರೋ ಮಸಾಲಾನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ಅದಕ್ಕೆ ಮಸಾಲಾನ ಸ್ವಲ್ಪ ಅದು ಟೇಸ್ಟ್ ಬೇಕಲ್ವ. ಹಾಗಾಗಿ ಮಸಾಲಾನ ಸ್ವಲ್ಪ ಹಾಕ್ಕೊಂಡು ನಾವು 1-2 ವಿಷಲ್ ಕೂಗಿಸ್ಕೊಂಡ್ರೆ ತಿನ್ನುವಾಗ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ನಮಗೆ ಸಪ್ಪೆ ಅಥವಾ ಖಾರ ಉಪ್ಪು ಹತ್ತಿರಲ್ಲ, ಆ ಥರ ಇರುತ್ತೆ. ಸ್ವಲ್ಪ ಒಂದು ಲೋಟದಷ್ಟು ನೀರು ಆ್ಯಡ್ ಮಾಡಿಕೊಂಡು
ನಾವು ಬೇಯಿಸ್ಕೊಳ್ಳೋಣ ಅದನ್ನು. ಇದೆಲ್ಲ ಆದಮೇಲೆ ಫ್ರೆಂಡ್ಸ್ ಇನ್ನೊಂದು ಪಾತ್ರೆಯಲ್ಲಿ ನಾವು ಮಸಾಲ ಸ್ವಲ್ಪ ಉಳಿಸಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರೆಲ್ಲ ಹಾಕಿ ಕುದಿಸ್ಕೋಬೇಕು ಒಂದು ಸೈಡಲ್ಲಿ. ಅಷ್ಟರೊಳಗೆ ಅವರೆಕಾಳು ಬೆಂದಿರುತ್ತೆ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ರುಬ್ಬಿರೋ ಮಸಾಲಾನ ಒಂದು ಪಾತ್ರೆನ ಕುದಿಸ್ತಾ ಇರ್ತೀವಲ್ಲ ಅದರೊಳಗಡೆ ಸಾಂಬಾರನ್ನ ಹಾಕಿ ಸ್ವಲ್ಪ ಕುದಿಸ್ಬೇಕು. ಕುದಿಸಿದ್ರೆ ಸೂಪರಾಗಿ ಮತ್ತು ಟೇಸ್ಟಿಯಾಗಿರೋ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ಎಲ್ಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ಸಲ್ಲಿ ಹೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ. ನೀವೇ ನನ್ನ ಕಮೆಂಟ್ ಹಾಕ್ತೀರಾ ತುಂಬ ಚೆನ್ನಾಗಾಗಿದೆ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ಆಂಟಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಮಗೆ ಇಷ್ಟೊಂದು ಚೆನ್ನಾಗಿ ಬರಲ್ಲ ಮಾಡೋಕ್ಕೆ. ಬಟ್ ನೀವು ಒಂದ್ಸಲ ಎಲ್ಲ ಟ್ರೈ ಮಾಡಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.